ಇಂದಿನ ಸಮಾಜ ವಿಜ್ಞಾನ ತರಗತಿಗೆ ತಮಗೆಲ್ಲ ಸ್ವಾಗತ. ನಿನ್ನೆ ಪಾಠದಲ್ಲಿ ಕೆಲವು ಪ್ರಶ್ನೆಗಳು ಬಿಟ್ಟು ಹೋಗಿದ್ವು. ವಿಶ್ವಸಂಸ್ಥೆ ಮೊದಲ ಮುಂದಿನ ಪಾಠವನ್ನು ನಾನು ನಿಮ್ಮೆದುರಿಗೆ ತಂದಿದ್ದೆ. ಸಾಮೂಹಿಕ ವರ್ತನೆ ಮತ್ತು ಪ್ರತಿಭಟನೆಗಳ ಪಾಠ ನಾನು ನಿನ್ನೆ ತಂದಿದ್ದೆ. ಅದರಲ್ಲಿ ಕೆಲವು ಪ್ರಶ್ನೆಗಳು ಬಿಟ್ಟು ಹೋಗಿದ್ದಾವೆ. ನಾನು ನಿಮ್ಮ ಮುಂದೆ ಅದನ್ನು ತರಲಿಕ್ಕೆ ಇಷ್ಟಪಡ್ತೇನೆ. 2015ರಿಂದ 23ರವರೆಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಿದ ಪ್ರಶ್ನೆಗಳು, ಕೆಲವು ಉತ್ತರಗಳನ್ನು ನಾನು ನಿಮಗೆ ಹೇಳಕ್ಕೆ ಬಯಸ್ತಾ ಇದ್ದೇನೆ. ನಮ್ಮ ಸಂವಿಧಾನದ 24ನೇ ವಿಧಿ ಮಹತ್ವದಾಗಿದೆ, ಏಕೆಂದರೆ ಇದನ್ನು ಅದು ನಿಷೇಧಿಸಿದೆ. ಏನನ್ನು ನಿಷೇಧಿಸಿದೆ ಅದನ್ನು ಇಲ್ಲಿ ಬರೀಬೇಕು. ಏಪ್ರಿಲ್ 16ರಂದು ಕೇಳಿದರೆ ಒಂದಾಗಿ ಬರ್ತದೆ. ಇದು ಮಕ್ಕಳ ದುಡಿಮೆಯನ್ನು ನಿಷೇಧಿಸಿದೆ ಅಂತ ಉತ್ತರ ಬರೀಬಹುದು. ಪ್ರಶ್ನೆ 2, ಭಾರತ ಸಂವಿಧಾನದ 24ನೇ ವಿಧಿಯು ಅತ್ಯಂತ ಪ್ರಮುಖವಾದುದು, ಏಕೆಂದರೆ ಅದು ಯಾಕೆ ಪ್ರಮುಖ ಅದು ಅಂತ ಜೂನ್ 16ರಲ್ಲಿ ಬಂದಿದೆ ಮತ್ತು ಜೂನ್ 17ರಲ್ಲಿ ಎರಡು ಸಾರಿ ಪ್ರಶ್ನೆ ಬಂದಿದೆ. ಉತ್ತರ 14 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳ ದುಡಿಮೆಯನ್ನು ನಿಷೇಧಿಸಿದೆ. ಅಂದರೆ 14 ವರ್ಷ ಒಳಗಡೆ ಇರುವ ಮಕ್ಕಳು ಕೈಗಾರಿಕೆಗಳಲ್ಲಿ, ಭಾರ ಹೊರುವಂಥ ಯಂತ್ರಗಳಲ್ಲಿ ಕೆಲಸ ಮಾಡಬಾರ್ದು ಅಂಥೇಳಿ ಸರ್ಕಾರದ ಒಂದು ದಿಟ್ಟ ನಿರ್ಧಾರ. ಬಾಲಕಾರ್ಮಿಕರನ್ನು ನಿಷೇಧಿಸಿದ ಭಾರತ ಸಂವಿಧಾನ ವಿಧಿ ಜೂನ್ 18ರಲ್ಲಿ ಕೇಳಿದ್ದಾರೆ. ವರದಕ್ಷಿಣೆ ನಿಷೇಧ ಕಾಯ್ದೆ ಜಾರಿಗೆ ಬಂದ ವರ್ಷ ಏಪ್ರಿಲ್ 18ರಲ್ಲಿ ಕೇಳಿದ್ದಾರೆ. ಉತ್ತರ ಇದಕ್ಕೆ 1961. ಮಕ್ಕಳ ಸಹಾಯವಾಣಿ ಸಂಖ್ಯೆ ಸೆಪ್ಟೆಂಬರ್ 20ರಲ್ಲಿ ಕೇಳಿದ್ದಾರೆ ಮತ್ತು 21ರಲ್ಲಿ ಕೇಳಿದ್ದಾರೆ. ಸಹಾಯವಾಣಿ ಸಂಖ್ಯೆ ಯಾವುದಪ್ಪ ಅಂದರೆ 1088. ಬಾಲಕಾರ್ಮಿಕ ಎಂದರೆ ಯಾರು? ಏಪ್ರಿಲ್ 15ರಲ್ಲಿ ಕೇಳಿದ್ದಾರೆ. ವರದಕ್ಷಿಣೆ ಎಂದರೇನು? ಏಪ್ರಿಲ್ 15ರಲ್ಲಿ ಕೇಳಿದ್ದಾರೆ. ಮದುವೆ ಸಂದರ್ಭದಲ್ಲಿ ವಧುವಿನ ಕಡೆಯವರು ವರನಿಗೆ ಕೊಡುವ ನಗ, ನಾಣ್ಯ ಇತ್ಯಾದಿಗಳನ್ನು ನಾವಿಲ್ಲಿ ವರದಕ್ಷಿಣೆ ಎಂದು ಕರೆಯಬಹುದು. ಗರ್ಭದಲ್ಲಿರುವ ಮಗುವಿನ ಲಿಂಗ ಕಂಡುಕೊಳ್ಳುವಿಕೆ ಕಾನೂನು ಬಾಹಿರ ಏಕೆ? ಜೂನ್ 15ರಲ್ಲಿ ಕೇಳಿದ್ದಾರೆ. 1994ರಲ್ಲಿ ಪ್ರಸವಪೂರ್ವ ಲಿಂಗ ಪರೀಕ್ಷೆ ಪ್ರತಿಬಂಧಕ ಕಾಯ್ದೆಯನ್ನು ಜಾರಿಗೆ ತರಲಾಗಿದ್ದರಿಂದ ಲಿಂಗ ಕಂಡುಕೊಳ್ಳುವಿಕೆ ಕಾನೂನು ಬಾಹಿರವಾಗಿದೆ. ಬಾಲಕಾರ್ಮಿಕರ ಪುನರ್ವಸತಿ ಕಲ್ಯಾಣ ನಿಧಿ ಸ್ಥಾಪಿಸಿದ ಏಕೆ? ಏಪ್ರಿಲ್ 16ರಲ್ಲಿ ಕೇಳಿದ್ದಾರೆ. ಯಾಕೆಂದರೆ ಬಾಲಕಾರ್ಮಿಕರಿಗೆ ಶೈಕ್ಷಣಿಕ, ವೈದ್ಯಕೀಯ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಲು ಸ್ಥಾಪಿಸಲಾಗಿದೆ. ಸರ್ವ ಶಿಕ್ಷಣ ಅಭಿಯಾನವು ಬಾಲಕಾರ್ಮಿಕತೆಯನ್ನು ನಿವಾರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಹೇಗೆ? ಸರ್ವ ಶಿಕ್ಷಣ ಅಭಿಯಾನದಲ್ಲಿ ಕೂಲಿಯಿಂದ ಶಾಲೆ ಕಾರ್ಯಕ್ರಮದ ಮೂಲಕ ಬಾಲಕಾರ್ಮಿಕ ಮಕ್ಕಳನ್ನು ಶಾಲೆಗೆ ದಾಖಲಿಸಿಕೊಂಡು ಉಚಿತ ಶಿಕ್ಷಣ ನೀಡಲಾಗುತ್ತದೆ. ಹೆಣ್ಣು ಭ್ರೂಣ ಹತ್ಯೆಯಿಂದಾಗುವ ಪರಿಣಾಮಗಳೇನು? ಜೂನ್ 18ರಲ್ಲಿ ಕೇಳಿದ್ದಾರೆ. ಲಿಂಗಾನುಪಾತದಲ್ಲಿ ವ್ಯತ್ಯಾಸವಾಗುತ್ತದೆ, ಆದ್ದರಿಂದ ಹೆಣ್ಣು ಭ್ರೂಣವನ್ನು ಹತ್ಯೆ ಮಾಡೋದ್ರಿಂದ ದುಷ್ಪರಿಣಾಮ. ಹೆಣ್ಣು ಭ್ರೂಣ ಹತ್ಯೆ ಎಂದರೇನು? ಜೂನ್ 20ರಲ್ಲಿ ಕೇಳಿದ್ದಾರೆ. ವರದಕ್ಷಿಣೆ ಒಂದು ಸಾಮಾಜಿಕ ಪಿಡುಗು ವಿವರಿಸಿ. ಏಪ್ರಿಲ್ 17ರಲ್ಲಿ ಕೇಳಿದ್ದಾರೆ. ಬಾಲಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆಯನ್ನು ಜಾರಿಗೊಳಿಸಿದ ವರ್ಷ 1986ರಲ್ಲಿ ಕೇಳಿದ್ದಾರೆ. ಏಪ್ರಿಲ್ 23ರಲ್ಲಿ ಕೇಳಿದ್ದಾರೆ. ವಿದ್ಯಾರ್ಥಿಗಳೇ, ನಿಧಾನವಾಗಿ ಏಕಾಗ್ರತೆಯಿಂದ ಅಭ್ಯಾಸ ಮಾಡಿ ಸಾಧನೆ ಮಾಡ್ಬೋದು. ಸಾಧನೆ ಮೆಟ್ಟಿಲು ನಿಮ್ಮ ಕಾಲ ತುದಿಯಲೇ ಇದೆ. ಯಾವುದಕ್ಕೂ ಭಯಪಡಬೇಡಿ. ಪರೀಕ್ಷಾ ಸೆಂಟರ್ಗಳಂತಂದೇಳಿ ಭಯಪಟ್ಕೊಂಡು ಹೋಗೋ ಅಗತ್ಯ. ಅಭ್ಯಾಸ ಮಾಡಿರ್ತೀರ. ಯಶಸ್ಸು ನಿಮ್ಮದೇ ಆಗಲಿ. ನಿಮ್ಮ ಚಿತ್ತ ಪರೀಕ್ಷೆ ಬರೆಯುವತ್ತ ಮಾತ್ರವಾಗಿರಬೇಕು. ಏನು ಬರುತ್ತೋ ಅಂತಂದು ಹೇಳಿಕೊಂಡು ಮನಸ್ಸಿಗೆ ಗೊಂದಲ ಮಾಡ್ಕೊಂಡು ಹೋಗಬೇಡಿ. ಈಗ ಅಧ್ಯಾಯ 25 ಭಾರತದ ಭೂ ಬಳಕೆ ಮತ್ತು ಕೃಷಿ. ಈ ಪಾಠದಲ್ಲಿ ಯಾವ್ಯಾವ ಪ್ರಶ್ನೆಗಳು ಬಂದಿವೆ ಅನ್ನೋದನ್ನು ನಾನು ನಿಮ್ಮ ಮುಂದೆ ಈಗ ತರಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಭೂಗೋಳ ಪಾಠದಿಂದ ಬಂದಂತಹ ಪಾಠ ಇದು. 15ರಿಂದ 23ರವರೆಗೆ ಪರೀಕ್ಷೆಯಲ್ಲಿ ಕೇಳಿದ ಪ್ರಶ್ನೆಗಳು ಯಾವ್ಯಾವ ಇರಬಹುದು ಈ ಪಾಠದಲ್ಲಿ. ಏಪ್ರಿಲ್ ಮೇ ತಿಂಗಳಿನಲ್ಲಿ ದ್ವಿದಳ ಧಾನ್ಯ ಮತ್ತು ತರಕಾರಿಗಳನ್ನು ಬೆಳೆಸುವುದು ಈ ಬಗೆಯ ಬೇಸಾಯಕ್ಕೆ ಉತ್ತಮ. ಅಂದರೆ ಏಪ್ರಿಲ್ ಮೇ ತಿಂಗಳಿನಲ್ಲಿ ಏನು ಬೆಳೆ ಬೆಳೀತಾರೆ? ಜೂನ್ 15ರಲ್ಲಿ 16ರಲ್ಲಿ ಕೇಳಿದ್ದಾರೆ. ಹಿಂಗಾರು ಬೇಸಾಯ ಇದಕ್ಕೆ ಉದಾಹರಣೆ ಕೊಡ್ಬೋದು.
ಭಾರತದ ವರ್ಗಾವಣೆ ಬೇಸಾಯವು ಕಡಿಮೆಯಾಗುತ್ತದೆ ಏಕೆಂದರೆ ಜೂನ್ 21ರಲ್ಲಿ ಕೇಳಿದ್ದಾರೆ. ಭಾರತದಲ್ಲಿ ಸ್ಥಳಾಂತರ ಬೇಸಾಯವು ಕಡಿಮೆಯಾಗಿದೆ ಏಕೆ? ಜೂನ್ 17ರಲ್ಲಿ ಕೇಳಿದ್ದಾರೆ. ಸರ್ಕಾರದ ನೀತಿ ಮತ್ತು ಅಲೆಮಾರಿಗಳಿಗೆ ಕಾಯಂ ನೆಲೆ ಒದಗಿಸಿದ್ರಿಂದ ಇಲ್ಲಿ ವರ್ಗಾವಣೆ ಬೇಸಾಯ ಮತ್ತು ಸ್ಥಳಾಂತರ ಬೇಸಾಯ ಕಡಿಮೆ ಆಗ್ತಾ ಇದೆ. ವ್ಯಾಪಾರದ ಉದ್ದೇಶಕ್ಕಾಗಿ ಬೆಳೆಗಳನ್ನು ಬೆಳೆಯುವ ಕೃಷಿ ವಿಧಾನವೇ ಯಾವುದು? ಸೆಪ್ಟೆಂಬರ್ 21. ಯಾವುದು ಬೇಸಾಯ ಅಂದರೆ ಇಲ್ಲಿ ವಾಣಿಜ್ಯ ಬೇಸಾಯ. ಸುವರ್ಣ ಕ್ರಾಂತಿ ಎಂಬುದು ಈ ಕ್ಷೇತ್ರದ ಪ್ರಗತಿಯನ್ನು ಸೂಚಿಸುತ್ತದೆ. ಯಾವುದು ಯಾವ ಕ್ಷೇತ್ರದಲ್ಲಿ? ಜೂನ್ 17ರಲ್ಲಿ ಕೇಳಿದ್ದಾರೆ. ತೋಟಗಾರಿಕೆ ಅಂತ ನಾವಿಲ್ಲಿ ಹೇಳ್ಬೋದು. ವಾಯವ್ಯ ಭಾರತದಲ್ಲಿ ಗೋಧಿ ಅತಿ ಮುಖ್ಯ ಹಿಂಗಾರು ಬೆಳೆಯಾಗಿದೆ ಏಕೆ? ಜೂನ್ 15ರಲ್ಲಿ ಕೇಳಿದ್ದಾರೆ. ಏಕೆಂದರೆ ಇದು ಚಳಿಗಾಲದ ಅಥವಾ ರಬಿ ಕಾಲದ ಮುಖ್ಯ ಬೆಳೆಯಾಗಿರುವುದರಿಂದ. ಮಿಶ್ರ ಬೇಸಾಯ ಎಂದರೇನು? ಜೂನ್ 15ರಲ್ಲಿ ಕೇಳಿದ್ದಾರೆ. ವ್ಯವಸಾಯದ ಜೊತೆಗೆ ಜೇನು ಸಾಕಾಣಿಕೆ, ಮೀನುಗಾರಿಕೆ, ಹೈನುಗಾರಿಕೆ ಮುಂತಾದವುಗಳನ್ನು ಮಾಡುವುದಕ್ಕೆ ಮಿಶ್ರ ಬೇಸಾಯ ಎನ್ನುವರು. ಬೀಳು ಭೂಮಿಯನ್ನು ವ್ಯವಸಾಯಕ್ಕೆ ಹೇಗೆ ಬಳಸಬಹುದು? ಜೂನ್ 15ರಲ್ಲಿ ಕೇಳಿದ್ದಾರೆ. ತಾಂತ್ರಿಕತೆ ಅಳವಡಿಕೆಯಿಂದಾಗಿ ಬೀಳು ಭೂಮಿಯನ್ನು ವ್ಯವಸಾಯಕ್ಕೆ ಯೋಗ್ಯ ಭೂಮಿಯನ್ನಾಗಿ ಬಳಸಬಹುದು. ತಂತ್ರಜ್ಞಾನ ಬಳಸ್ಕೊಂಡು ನಾವೇನಂತೇಳಿ ಫ್ಲೋ ಅಂತೇವೆ, ಟ್ರ್ಯಾಕ್ಟರ್ ಅಂತೇವೆ, ಇದನ್ನೆಲ್ಲ ಸಾಧನ ಬಳಸ್ಕೊಂಡು ಮಣ್ಣು ಮಾಡಿಕೊಂಡು ಬೇಸಾಯಕ್ಕೆ ಆ ಬೀಳು ಭೂಮಿಯನ್ನು ಕೂಡ ಬಳಸ್ಕೋಬೋದು. ಭಾರತದ ರೈತರು ಹೆಚ್ಚಾಗಿ ಜೂನ್ ಜುಲೈನಲ್ಲಿ ಬಿತ್ತನೆ ಮಾಡಿ ಅಕ್ಟೋಬರ್ನಲ್ಲಿ ಇಳುವರಿ ಪಡೆಯುತ್ತಾರೆ ಏಕೆ? ಯಾಕೆಂದರೆ ಭಾರತದ ವ್ಯವಸಾಯವು ಹೆಚ್ಚಾಗಿ ನೈಋತ್ಯ ಮಾರುತಗಳನ್ನು ಅವಲಂಬಿಸಿರೋದ್ರಿಂದ ಬಿತ್ತನೆ ಮಾಡಿ ಅಕ್ಟೋಬರ್ನಲ್ಲಿ ಬೆಳೆ ಬೆಳೀತಾರೆ. ಜೀವನಾಧಾರ ಬೇಸಾಯ ಎಂದರೇನು? ಜೂನ್ 16ರಲ್ಲಿ ಪ್ರಶ್ನೆ ಬಂದಿದೆ. ರೈತರು ತಮ್ಮ ಜೀವನಕ್ಕೆ ಅವಶ್ಯಕವಿರುವ ಹುಟ್ಟುವಳಿಗಳನ್ನು ಬೆಳೆಯುವುದಕ್ಕೆ ಜೀವನಾಧಾರ ಎನ್ನುವರು. ಭೂ ಬಳಕೆಯ ಮೇಲೆ ಆರ್ಥಿಕ ಅಂಶಗಳು ಹೇಗೆ ಪ್ರಭಾವ ಬೀರುತ್ತವೆ? ಜೂನ್ 17 ಕೇಳಿದ್ದಾರೆ. ಹೆಚ್ಚು ಬೆಲೆ ಕೊಡುವ ವಾಣಿಜ್ಯ ಉತ್ಪನ್ನಗಳನ್ನು ಬೆಳೆಯುತ್ತಾರೆ. ಇದರಿಂದ ಆರ್ಥಿಕವಾಗಿ ಹೆಚ್ಚು ಲಾಭ ಪಡೆಯುತ್ತಾರೆ. ಪ್ರಶ್ನೆ 11. ಕೃಷಿಯು ದ್ವಿತೀಯ ಮತ್ತು ತೃತೀಯ ವಲಯಗಳ ಅಭಿವೃದ್ಧಿಗೆ ಹೇಗೆ ಸಹಾಯಕವಾಗಿದೆ? ಏಪ್ರಿಲ್ 19ರಲ್ಲಿ ಕೇಳಿದ್ದಾರೆ. ಕೃಷಿ ಆಧಾರಿತ ಕೈಗಾರಿಕೆಗಳಿಗೆ ಪ್ರಗತಿ ನೆರವಾಗುವುದು. ರಾಸಾಯನಿಕ ವಸ್ತುಗಳನ್ನು ಮಾರುಕಟ್ಟೆಗೆ ಒದಗಿಸುತ್ತದೆ. ಉಪಕರಣಗಳ ಕೈಗಾರಿಕೆಗಳಿಗೆ ಮಾರುಕಟ್ಟೆ ಒದಗಿಸುತ್ತದೆ. ಸಾರಿಗೆ ವ್ಯಾಪಾರದ ಅಭಿವೃದ್ಧಿಗೆ ಪೂರಕವಾಗಿದೆ. ಬ್ಯಾಂಕಿಂಗ್, ವಿಮೆ, ರಫ್ತು ಮುಂತಾದವುಗಳಿಗೆ ನೆರವಾಗುತ್ತದೆ. ಹೀಗೆ ದ್ವಿತೀಯ ತೃತೀಯ ವಲಯಗಳಿಗೆ ಅಭಿವೃದ್ಧಿ ಪೂರಕವಾಗಿದೆ. ಪ್ರಶ್ನೆ ನಂಬರ್ 12. ನಮ್ಮ ದೇಶದ ಆರ್ಥಿಕ ಅಭಿವೃದ್ಧಿಯ ಕೃಷಿಯ ಪ್ರಾಮುಖ್ಯತೆ ಏನು? ಭಾರತದ ಆರ್ಥಿಕತೆಯಲ್ಲಿ ವ್ಯವಸಾಯವು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಸ್ಪಷ್ಟೀಕರಿಸಿ. 4 ಅಂಕದ ಪ್ರಶ್ನೆ. ಇಲ್ಲಿ 8 ಅಂಶಗಳನ್ನು ಬರೆದ್ರೆ 4 ಅಂಕ ಕೊಡ್ತಾರೆ. ಜೂನ್ 20ರಲ್ಲಿ ಬಂದಿದೆ, ಏಪ್ರಿಲ್ 23ರಲ್ಲಿ ಬಂದಿದೆ. ಕೃಷಿಯು ಅತ್ಯಂತ ಪ್ರಾಚೀನ ವೃತ್ತಿಯಾಗಿದೆ. ಆರ್ಥಿಕಾಭಿವೃದ್ಧಿಯು ಕೃಷಿಯ ಪ್ರಗತಿಯನ್ನು ಆಧರಿಸಿದೆ. ಜನ ಮತ್ತು ಜಾನುವಾರುಗಳಿಗೆ ಆಹಾರದ ಮೂಲವಾಗಿದೆ. ರಾಷ್ಟ್ರೀಯ ಆದಾಯದ ಮೂಲ ಆಕಾರವಾಗಿದೆ. ತೃತೀಯ ವ್ಯಕ್ತಿಗಳ ಬೆಳವಣಿಗೆಗೆ ಇದು ಸಹಾಯಕವಾಗಿದೆ. ಕೈಗಾರಿಕೆಗಳ ಪ್ರಗತಿಗೆ ಪೂರಕವಾಗಿದೆ. ಪ್ರಮುಖ ಉದ್ಯೋಗವಾಗಿದೆ. ರಾಜಕೀಯ ಮತ್ತು ಸಾಮಾಜಿಕ ಪರಿಸ್ಥಿತಿಯನ್ನು ಪ್ರಭಾವಿಸುತ್ತದೆ. ದೇಶಕ್ಕೆ ಉನ್ನತ ಯುವ ಶಕ್ತಿಯನ್ನು ಕೃಷಿ ಕ್ಷೇತ್ರ ಒದಗಿಸುತ್ತದೆ. ನೋಡಿ, ಈ ರೀತಿಯಾಗಿ ಪೂರ್ಣಿಸ್ತಾ ಹೋಗೋದು. ಈಗ ಏಪ್ರಿಲ್ 18ರಲ್ಲಿ ಕೇಳಿದ್ದಾರೆ. ವ್ಯತ್ಯಾಸ ತಿಳಿಸಿ. ಮುಂಗಾರು ಬೆಳೆ ಮತ್ತು ಹಿಂಗಾರು ಬೆಳೆ ಅಥವಾ ಖಾರಿಫ್ ಬೆಳೆ ಅಥವಾ ರಬಿ ಬೆಳೆ. ಈಗ ಮುಂಗಾರು ಬೆಳೆ ನೋಡಿದರೆ ಮಳೆಗಾಲದಲ್ಲಿ ಬೆಳೆಯುವ ಬೆಳೆ 1. 2 ನೈಋತ್ಯ ಮಾನ್ಸೂನ್ ಅವಧಿಯ ಕೃಷಿ. 3 ಜೂನ್ ಜುಲೈ ತಿಂಗಳಲ್ಲಿ ಬಿತ್ತನೆ ಮಾಡುವುದು. 4 ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಬೆಳೆ ಕಟಾವು ಮಾಡುವುದು. 5 ಪ್ರಮುಖ ಬೆಳೆಗಳು ಭತ್ತ, ರಾಗಿ, ಜೋಳ, ನೆಲಗಡಲೆ, ಹತ್ತಿಯಲ್ಲಿ ಬೆಳೆಯುತ್ತಾರೆ. ಈಗ ಹಿಂಗಾರು ಬೆಳೆ ನೋಡಿದರೆ ಅಥವಾ ರಬಿ ಬೆಳೆ ನೋಡಿದರೆ 1 ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಬಿತ್ತನೆ ಮಾಡುವ ಬೆಳೆ. ಈಶಾನ್ಯ ಮಾನ್ಸೂನ್ ಅವಧಿಯ ಕೃಷಿ. ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಬಿತ್ತನೆ. ಫೆಬ್ರವರಿ ನವೆಂಬರ್ ತಿಂಗಳಲ್ಲಿ ಬಿತ್ತನೆ. ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಬೆಳೆ ಕಟಾವು. ಪ್ರಮುಖ ಬೆಳೆಗಳು ಗೋಧಿ, ಬಾರ್ಲಿ, ಕಡಲೆ, ಗಸಗಸೆಯನ್ನು ಇಲ್ಲಿ ಬೆಳೀಬಹುದು. ಹೀಗೆ ನೀಟಾಗಿ ಅಂಶಗಳನ್ನು ನಾವು ಜೋಡಿಸ್ತಾ ಹೋದರೆ ಒಂದು ಉತ್ತಮ ಉತ್ತರವಾಗಿ ಹೊರಬರ್ತದೆ. ಒಳ್ಳೆಯ ಅಂಕಗಳನ್ನು
ಪಡೀಲಿಕ್ಕೆ ಇದು ಸಹಾಯ ನೀಡ್ತದೆ ಅಂತ ಹೇಳ್ತೇನೆ ವಿದ್ಯಾರ್ಥಿಗಳೇ. ಭಾರತದಲ್ಲಿ ತೋಟಗಾರಿಕಾ ಬೇಸಾಯವು ಅಪಾರವಾದ ಪ್ರಗತಿಯನ್ನು ಸಾಧಿಸುತ್ತದೆ, ವಿವರಿಸಿ. ಏಪ್ರಿಲ್ 17 ಕೇಳಿದ್ದಾರೆ. ಸಮರ್ಪಕ ಭೂಬಳಕೆ ಮಾಡುವುದರಿಂದ, ನೈಸರ್ಗಿಕ ಸಂಪನ್ಮೂಲಗಳ ಪೂರ್ಣ ಬಳಕೆ ಮಾಡುವುದರಿಂದ ಗ್ರಾಮೀಣ ಪ್ರದೇಶಕ್ಕೆ ಪರಿಣಿತ ಉದ್ಯೋಗ ಪೂರೈಕೆಯಾಗುತ್ತದೆ. ಮಹಿಳೆಯರಿಗೆ ವೃತ್ತಿ ಅವಕಾಶಗಳಿವೆ. ಕೃಷಿಯನ್ನು ಲಾಭದಾಯಕಗೊಳಿಸಲು ಉತ್ತೇಜನ ನೀಡುತ್ತದೆ. ರಫ್ತು ವ್ಯಾಪಾರ ವೃದ್ಧಿಗೆ ಸಹಾಯಕವಾಗಿದೆ. ಆಹಾರ ಭದ್ರತೆಗೆ ನೆರವಾಗುತ್ತದೆ. ಹಣ್ಣು ತರಕಾರಿಗಳ ಕ್ರಮಬದ್ಧ ಬೆಳವಣಿಗೆಯಾಗುತ್ತದೆ. ಪುಷ್ಪ ಕೃಷಿಯು ಭಾರತೀಯ ರೈತರ ಅಭಿವೃದ್ಧಿಗೆ ಹೇಗೆ ಸಹಾಯಕವಾಗಿದೆ? ಜೂನ್ 19 ಪ್ರಶ್ನೆ ಕೇಳಿದ್ದಾರೆ. ಹೂ ಬೆಳೆಯುವ ಕಲೆಯು ಭಾರತೀಯರಿಗೆ ಆದಿ ಕಾಲದಿಂದಲೂ ಪರಿಚಯವಿದೆ. ಬೇಸಾಯದಲ್ಲಿ ವಿವಿಧತೆಯನ್ನು ಅಳವಡಿಸಿಕೊಂಡಿದೆ. ಆರ್ಥಿಕವಾಗಿ ಹೆಚ್ಚು ಲಾಭ ತರುತ್ತದೆ. ರೈತರಿಗೆ ಇತರ ವ್ಯವಸಾಯಗಳ ಬೆಳವಣಿಗೆಗೆ ಪೂರಕವಾಗಿದೆ. ಭಾರತದಲ್ಲಿ ಅನುಸರಿಸುವ ಕೃಷಿ ವಿಧಾನ ಪಟ್ಟಿ ಮಾಡಿ 22 ಕೇಳಿದ್ದಾರೆ. ಏಪ್ರಿಲ್ 22 ಭಾರತದಲ್ಲಿ ರೂಢಿಯಲ್ಲಿರುವ ವಿವಿಧ ಕೃಷಿ ವಿಧಾನಗಳ ಪಟ್ಟಿ ಮಾಡಿ ಜೂನ್ 22 ಕೇಳಿದ್ದಾರೆ. ನೋಟ್ಸಲ್ಲಿದೆ, ನೋಡ್ಕೋಬೇಕು ಚೆನ್ನಾಗಿ. ಗೋಧಿ ಮತ್ತು ಕಬ್ಬು ಬೆಳೆಯಲು ಬೇಕಾಗಿರುವ ಅಗತ್ಯ ಅಂಶಗಳಾವವು? 4 ಅಂಕದ ಪ್ರಶ್ನೆ, ಸೆಪ್ಟೆಂಬರ್ 20 ಕೇಳಿದ್ದಾರೆ. ಈ ಗೋಧಿ ಬೇಸಾಯಕ್ಕೆ ಬೇಕಾಗಿರುವ ಅಗತ್ಯ ಅಂಶಗಳು: 10 ರಿಂದ 15 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಬೇಕು. ಇದು ಖಾರಿಫ್ ಬೆಳೆ. 50 ರಿಂದ 70 ಸೆಂಟಿಮೀಟರ್ ಮಳೆ ಅವಶ್ಯಕವಾಗಿದೆ. ಕಪ್ಪು ಮಣ್ಣು ಸೂಕ್ತ. ಪಂಜಾಬ್ ಗೋಧಿಯ ಕಣಜವಾಗಿದೆ. ಮುಂದೆ ಕಬ್ಬು ಬೇಸಾಯಕ್ಕೆ ನಾವು ಬಂದರೆ ಇದಕ್ಕೆ ಬೇಕಾದ ಅಗತ್ಯ ಅಂಶಗಳು ಯಾವುವಪ್ಪ ಅಂದರೆ 21 ರಿಂದ 26 ಡಿಗ್ರಿ ಸೆಲ್ಸಿಯಸ್ ಉಷ್ಣತೆ ಬೇಕು. ಇದು ಖಾರಿಫ್ ಬೆಳೆ. 100 ರಿಂದ 150 ಸೆಂಟಿಮೀಟರ್ ವರ್ಷವಿಡೀ ಮಳೆ ಅವಶ್ಯಕವಾಗಿದೆ. ಮೆಕ್ಕಲು ಮಣ್ಣು, ಕಪ್ಪು ಮಣ್ಣು ಸೂಕ್ತ. ಗೋಧಿಯನ್ನು ಕರ್ನಾಟಕ, ಗುಜರಾತ್ ಮುಂತಾದವುಗಳಲ್ಲಿ ಬೆಳೆಯುತ್ತಾರೆ. ಭಾರತದ ಭೂಬಳಕೆ ವಿಧಾನಗಳನ್ನು ಪಟ್ಟಿ ಮಾಡಿ. ಮಾದರಿ ರಾಜ್ಯ ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ ಪ್ರಶ್ನೆ ಕೇಳಿದ್ದಾರೆ 21 ರಾಷ್ಟ್ರೀಯ ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ 2023 ಕೇಳಿದ್ದಾರೆ. ಪ್ರಸಕ್ತ ಭಾರತದ ಭೂಬಳಕೆ ಪ್ರಕಾರಗಳು ಯಾವುವು? ನಿವ್ವಳ ಸಾಗುವಳಿ ಕ್ಷೇತ್ರ, ಅರಣ್ಯ ಭೂಮಿ, ವ್ಯವಸಾಯೇತರ ಭೂಬಳಕೆ, ಬೀಳು ಭೂಮಿ, ಹುಲ್ಲುಗಾವಲು. ಈ ಅಂಶಗಳನ್ನು ಇಲ್ಲಿ ಕೇಳಿದ್ದಾರೆ. ಬಳಕೆಯಾಗುವ ವ್ಯವಸಾಯಕ್ಕೆ ಯೋಗ್ಯವಾದ ಭೂಮಿನೂ ಕೂಡ ಬೇಕು. ಚಹಾ ಬೆಳೆಯಲು ಪೂರಕ ಅಂಶಗಳೇನು? 2 ಅಂಕದ ಪ್ರಶ್ನೆ, ಜೂನ್ 23 ಕೇಳಿದ್ದಾರೆ. ನಿತ್ಯ ಹರಿದ್ವರ್ಣದ ಬಹುವಾರ್ಷಿಕ ಬೆಳೆ. ಸರಾಸರಿ 21 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಅವಶ್ಯ. 150 ರಿಂದ 800 ಸೆಂಟಿಮೀಟರ್ ಮಳೆ ಅವಶ್ಯ. ಮರಳು ಮಿಶ್ರಿತ ಜೇಡಿ ಮಣ್ಣು ಅವಶ್ಯ. ಇಳಿಜಾರು ಪ್ರದೇಶವಿರಬೇಕು. ತಮಿಳುನಾಡು, ಕೇರಳದಲ್ಲಿ ಚಹಾದ ಬೇಸಾಯವನ್ನು ಕಾಣುತ್ತವೆ. ಧನ್ಯವಾದಗಳು. ವಿದ್ಯಾರ್ಥಿಗಳೇ, ಚೆನ್ನಾಗಿ ಅಭ್ಯಾಸ ಮಾಡಿ, ಮಂದಟ್ಟು ಮಾಡಿಕೊಳ್ಳಿ. ಪರೀಕ್ಷೆ ಸಾಧನೆಗೆ ಹೆಚ್ಚು ಅಂಕಗಳು ನಿಮಗೆ ದೊರೆಯಲಿ. ತಾವು ನೋಡಿ ತಮ್ಮ ಗೆಳೆಯರಿಗೂ ಇದನ್ನು ಶೇರ್ ಮಾಡಿ. ಜೈ ಕರ್ನಾಟಕ, ಜೈ ಭಾರತ್ ಮಾತೆ, ಜೈ ಹಿಂದ್.